ದಟ್ಟವಾದ ಕಾಡುಗಳು, ಎತ್ತರವಾದ ಬೆಟ್ಟಗಳ ಮಧ್ಯೆ ಅಡಗಿರುವ ಒಂದು ಸುಂದರ ಹಳ್ಳಿ. ಅದರ ಹೆಸರೇ ರೂಪಾನಗರ. ಇಲ್ಲಿ ಹೆಜ್ಜೆ ಇಟ್ಟರೆ ಸಾಕು, ನಿಮಗೆ ಕೇವಲ ಅತ್ಯಂತ ಸುಂದರವಾದ ಹೆಣ್ಣು ಮಕ್ಕಳೇ ಕಾಣಿಸುತ್ತಾರೆ. ಆದರೆ ಕಣ್ಣಿಗೆ ಕಾಣುವ ಅತಿ ಹೆಚ್ಚಿನ ಸೌಂದರ್ಯದ ಹಿಂದೆ ಅಷ್ಟೇ ಆಳವಾದ ಒಂದು ರಹಸ್ಯ ಅಡಗಿರುತ್ತದೆ ಎಂಬುದು ಯಾರಿಗೂ ತಿಳಿಯುವುದಿಲ್ಲ. ಈ ಊರಿಗೆ ಸೊಸೆಯಾಗಿ ಬರುವ ಹೆಣ್ಣು ಮಕ್ಕಳು ಕೆಲವೇ ದಿನಗಳಲ್ಲಿ ಅಪ್ಸರೆಯರಂತೆ ಕಂಗೊಳಿಸಲು ಶುರು ಮಾಡುತ್ತಾರೆ. ಹಾಗಾದರೆ ಇಲ್ಲಿನ ನೀರಿನಲ್ಲಿ ಶಕ್ತಿ ಇದೆಯೇ, ಅಥವಾ ಗಾಳಿಯಲ್ಲಿ ಏನೋ ಮಾಯವಿದೆಯೇ? ಇಲ್ಲ, ಇದರಿಂದ ಬೇರೆ ಒಂದು ಕಥೆ ಇದೆಯೇ? ಯಾವ ಸೌಂದರ್ಯ ಇಡೀ ಜಗತ್ತನ್ನು ಆಕರ್ಷಿಸುತ್ತದೆಯೋ ಅದೇ ಸೌಂದರ್ಯ ಈ ಊರಿನ ಪಾಲಿಗೆ ಒಂದು ಅದೃಶ್ಯ ಶಾಪವಾಗಿ ಪರಿಣಮಿಸಿದೆ. ಯಾರು ಈ ಊರಿನ ಗಡಿ ದಾಟಿ ಹೊರಗೆ ಹೋಗುವಂತಿಲ್ಲ. ಹೊರಗಿನವರು ಇಲ್ಲಿನ ರಹಸ್ಯವನ್ನು ಅಷ್ಟು ಸುಲಭವಾಗಿ ಅರಿಯುವಂತಿಲ್ಲ. ಒಂದು ದಿನ ಈ ನಿಗೂಢ ರಹಸ್ಯದ ಸುಳಿಯೊಳಗೆ ಸಿಲುಕಿಕೊಳ್ಳಲು ಇಬ್ಬರು ಯುವಕರು ಅರಿಯದೆ ಈ ಊರಿನೊಳಗೆ ಪ್ರವೇಶಿಸುತ್ತಾರೆ. ಅಲ್ಲಿಂದ ಆರಂಭವಾಗುತ್ತದೆ ನೋಡಿ ರೂಪಾನಗರದ ಅಸಲಿ ಮುಖವಾಡ ಕಳಚುವ ಒಂದು ರೋಮಾಂಚಕ ಜರ್ನಿ. ರೂಪಾನಗರದಲ್ಲಿ ಊರಿನ ಹಿರಿಯರು ಮರದ ಕೆಳಗೆ ಕಟ್ಟೆಯ ಮೇಲೆ ಕುಳಿತಿರುತ್ತಾರೆ. ಆಗ ವಿಕ್ರಮ್ ಮತ್ತು ಆಕಾಶ್ ಹೊರಗಿನಿಂದ ಈ ಊರಿಗೆ ಪ್ರವೇಶಿಸುತ್ತಾರೆ. ಆಕಾಶ್, ಈ ಊರನ್ನು ನೋಡಿದ್ರೆ ಏನೋ ಒಂಥರ ವಿಚಿತ್ರ ಅನಿಸ್ತಿದೆ ಕಣು. ರಸ್ತೆಯಲ್ಲಿ ಹೋಗೋ ಪ್ರತಿಯೊಬ್ಬ ಹೆಣ್ಣು ಮಗಳು ದೇವಲೋಕದ ಅಪ್ಸರೆ ತರನೇ ಇದ್ದಾರೆ. ಹೌದು ವಿಕ್ರಮ್, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದ್ದೆ, ಆದ್ರೆ ಕಣ್ಣಾರೆ ನೋಡ್ತಿರೋದು ಇದೇ ಮೊದಲು. ಈ ಇಡೀ ಊರಿನಲ್ಲಿ ಒಬ್ಬರೇ ಒಬ್ಬರು ಸಾಮಾನ್ಯ ರೂಪದ ಹೆಣ್ಣು ಮಕ್ಕಳು ಇಲ್ವಾ? ಯಾರಪ್ಪ ನೀವು? ನಮ್ಮ ರೂಪನಗರದ ಗಡಿಯೊಳಗೆ ಇತ್ತೀಚೆಗೆ ಹೊರಗಿನವರು ಯಾರು ಬರ್ತಿರ್ಲಿಲ್ಲ. ದಾರಿ ತಪ್ಪಿ ಬಂದ್ರ ಅಥವಾ ಏನಾದ್ರೂ ಕೆಲಸ ಇತ್ತಾ? ನಮಸ್ಕಾರ ಗೌಡ್ರೆ, ನಾವು ಪಕ್ಕದ ಸಿಟಿಯಿಂದ ಬಂದವರು. ಇಲ್ಲಿನ ಪ್ರಕೃತಿ ಸೌಂದರ್ಯದ ಬಗ್ಗೆ ಕೇಳಿ ನೋಡೋಣ ಅಂತ ಬಂದ್ವಿ. ಆದ್ರೆ ಇಲ್ಲಿನ ಜನರ ಸೌಂದರ್ಯ ನೋಡಿ ಆಶ್ಚರ್ಯ ಆಗ್ತಿದೆ. ನಮ್ಮೂರಿನ ಸೌಂದರ್ಯ ಕಣ್ಣಿಗೆ ತಂಪು ಕೊಡ್ಬೋದು ತಮ್ಮ, ಆದ್ರೆ ಬುದ್ಧಿಗೆ ಕೆಲಸ ಕೊಡುತ್ತೆ. ಇಲ್ಲಿ ಜಾಸ್ತಿ ದಿನ ಇರಬೇಡಿ, ಬಂದ ಕೆಲಸ ಮುಗಿಸ್ಕೊಂಡು ಹೊರಡಿ. ಅಷ್ಟರಲ್ಲಿ ಗೌರಿಯಲ್ಲಿ ನೀರು ತೆಗೆದುಕೊಂಡು ಬರುತ್ತಾಳೆ. ಆಕಾಶ ಮತ್ತು ವಿಕ್ರಮ್ ಅವಳನ್ನು ನೋಡಿ ಶಾಕ್ ಆಗುತ್ತಾರೆ. ಅಪ್ಪ, ಇವರು ಎಷ್ಟು ಸುಂದರವಾಗಿದ್ದಾರೆ. ನಿಮ್ ಹೆಸರೇನಮ್ಮ? ಈ ಊರಿನಲ್ಲಿ ಎಲ್ಲರೂ ಹುಟ್ಟಿನಿಂದಲೇ ಹೀಗೆ ಇರ್ತಾರೆ. ನನ್ನ ಹೆಸರು ಗೌರಿ ಅಂತ. ಹುಟ್ಟಿನಿಂದ ಹೇಗಿರ್ತೀವೋ ಗೊತ್ತಿಲ್ಲ, ಆದ್ರೆ ಈ ಊರಲ್ಲಿರ್ಬೇಕಾದ್ರೆ ಹೀಗೆ ಇರ್ಬೇಕು. ನಾನಿನ್ ಬರ್ತೀನಿ ಗೌಡ್ರೆ. ಗೌಡ್ರೆ, ಆ ಹುಡುಗಿ ಯಾಕೋ ಹೆದರಿದ ಹಾಗೆ ಮಾತನಾಡಿದಳು. ಈ ಊರಿನಲ್ಲಿ ನಮಗೆ ತಿಳಿಯದ ಹಾಗೆ ಏನ್ ನಡೆದಿದೆ ಅನ್ಸುತ್ತೆ. ಹೆಚ್ಚು ಪ್ರಶ್ನೆ ಕೇಳೋದು ನಮ್ಮೂರಿನಲ್ಲಿ ಯಾರಿಗೂ ಇಷ್ಟ ಆಗಲ್ಲ. ಯುವಕರೇ, ಇವತ್ತಿನ ರಾತ್ರಿಗೆ ಆ ಹಳೆಯ ಬಂಗಲೆಯಲ್ಲಿ ಉಳಿದುಕೊಳ್ಳಿ. ನಾಳೆ ಬೆಳಗ್ಗೆ ಹೊರಟು ಬಿಡಿ. ವಿಕ್ರಮ್ ಮತ್ತು ಆಕಾಶ್ ಹಳೆಯ ಬಂಗಲೆಯಲ್ಲಿ ರಾತ್ರಿ ವಾಸವಿರುತ್ತಾರೆ. ಅಲ್ಲಿ ಶಾಂತಮ್ಮ ಎನ್ನುವರು ಕೆಲಸದಳಾಗಿರುತ್ತಾರೆ. ವಿಕ್ರಮ್, ನನಗೆ ಯಾಕೋ ನಿದ್ದೆ ಬರ್ತಿಲ್ಲ ಕಣೋ. ಇವತ್ತು ಸಾಯಂಕಾಲ ಹಳ್ಳಿಯ ಬಾವಿ ಹತ್ತಿರ ನೋಡಿದೆ, ಹೆಣ್ಣು ಮಕ್ಕಳಲ್ಲಿ ಒಂದೇ ತರಹದ ಒಳಪನ್ನು ಹೊಂದಿದ್ದರು. ಇದರ ಹಿಂದೆ ಏನು ರಹಸ್ಯ ಇದೆ? ನನಗೂ ಅದೇ ಅನುಮಾನ ಕಾಡ್ತಿದೆ ಆಕಾಶ್. ಗೌಡ್ರು ಯಾಕೆ ನಮ್ಮನ್ನು ನಾಳೆ ಬೆಳಗ್ಗೆನೇ ಹೊರಡೋಕೆ ಹೇಳಿದ್ರು? ಏನನ್ನು ಮುಚ್ಚಿಡ್ತಾರೆ ಅನ್ನಿಸ್ತಿದೆ. ಸ್ವಾಮಿ, ಊಟ ತಂದಿದ್ದೇನೆ. ಯಾರಿಗೂ ಕೇಳಿಸದ ಹಾಗೆ ನಿಧಾನವಾಗಿ ಮಾತಾಡಿ. ಈ ಗೋಡೆಗಳಿಗೂ ಕಣ್ಣು ಕಿವಿಯಿವೆ. ಅಮ್ಮ ಶಾಂತಮ್ಮ, ನೀವಾದರೂ ಹೇಳಿ, ಈ ಊರಿನ ಮಹಿಳೆಯರೆಲ್ಲರೂ ಇಷ್ಟು ಸುಂದರವಾಗಿರಲು ಏನು ಕಾರಣ? ಇಲ್ಲಿನ ರಹಸ್ಯವೇನು? ಅಯ್ಯೋ ದೇವ್ರೆ, ಆ ವಿಷಯವನ್ನು ಈ ಊರಲ್ಲಿ ಯಾರೂ ಗಟ್ಟಿಯಾಗಿ ಮಾತನಾಡಿಲ್ಲ ಸ್ವಾಮಿ. ಅದು ಈ ಊರಿನ ದೊಡ್ಡ ಶಾಪ. ಶಾಪನ? ಸೌಂದರ್ಯ ಅನ್ನುವುದು ವರ ಅಲ್ವಾ? ಅದನ್ನ ಯಾಕೆ ಶಾಪ ಅಂತ ಹೇಳ್ತಿದ್ದೀರಾ? ದಯವಿಟ್ಟು ನಮಗೆ ನಿಜ ಹೇಳಿ. ಇಲ್ಲಪ್ಪ, 20 ವರ್ಷಗಳ ಹಿಂದೆ ಈ ಊರು ಈಗಿರಲಿಲ್ಲ. ಪಕ್ಕದ ಬೆಟ್ಟದಲ್ಲಿರೋ ಮಾಯದ ಕಲ್ಯಾಣಿಯಿಂದ ನೀರು ತಂದು ಕುಡಿದ ಮೇಲೆ ಊರಿನ ಹೆಣ್ಣು ಮಕ್ಕಳೆಲ್ಲರೂ ಹೀಗೆ ಬದಲಾಗೋಕೆ ಶುರು ಮಾಡಿದ್ರು. ಮಾಯದ ಕಲ್ಯಾಣಿನ? ಹಾಗಾದ್ರೆ ನೀರಿನಲ್ಲಿ ಏನೋ ಔಷಧಿಯ ಗುಣ ಇರಬೇಕಲ್ವಾ? ಅದಕ್ಕೆ ಯಾಕೆ ಹೆದರಬೇಕು? ಆ ನೀರು ಕೇವಲ ಸೌಂದರ್ಯ ಕೊಡಲ್ಲ ಸ್ವಾಮಿ, ಅದು ಬದಲಾಗಿ ಏನನ್ನೂ ಕಿತ್ತುಕೊಳ್ಳುತ್ತೆ. ಯಾರು ಆ ನೀರನ್ನು ನಿಲ್ಲಿಸುತ್ತಾರೋ ಅವರೇನಾಗ್ತಾರೆ? ಶಾಂತಮ್ಮ, ಪೂರ್ತಿ ಹೇಳಿ. ಯಾರೋ
ಆಗ್ತಿರೋ ಹಾಗಿದೆ. ಬೇಗ ಹೇಳಿ. ರಾತ್ರಿ ಶಾಂತಮ್ಮ ಆ ಮಾಯ ಕಲ್ಯಾಣಿಯ ವಿಷಯವನ್ನ ಅರ್ಧಕ್ಕೆ ನಿಲ್ಲಿಸಿದರು. ಇದನ್ನು ಹೇಗಾದರೂ ತಿಳಿದುಕೊಳ್ಳಲೇಬೇಕೆಂದು ಆಕಾಶ್ ಮತ್ತು ವಿಕ್ರಮ್ ಮುಂಜಾನೆ ಬೇಗ ಎದ್ದು ಕಾಡಿನ ದಾರಿಗೆ ಹೋಗುತ್ತಾರೆ. ಶಾಂತಮ್ಮ ನಿನ್ನೆ ರಾತ್ರಿ ಅರ್ಧಕ್ಕೆ ಮಾತು ನಿಲ್ಲಿಸಿ ಹೊರಟು ಹೋದಳು. ಇವತ್ತು ಆ ಬೆಟ್ಟದ ಕಲ್ಯಾಣಿ ಎಲ್ಲಿದೆ ಅಂತ ನಾವು ಹುಡುಕಲೇಬೇಕು. ನೋಡು ಆಕಾಶ್, ಕಾಡಿನ ದಾರಿ ತುಂಬಾ ನಿಗೂಢವಾಗಿದೆ. ಇಲ್ಲಿ ಯಾರು ಓಡಾಡುತ್ತಿಲ್ಲ. ನಾವೇನಾದ್ರೂ ತಪ್ಪು ಮಾಡಿದ್ವಾ? ಹೌದು, ನೀವು ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಈ ದಾರಿಯಲ್ಲಿ ಮುಂದೆ ಹೋದ್ರೆ ಮತ್ತೆ ಎಂದು ನೀವು ವಾಪಸ್ ಹೋಗೋಕೆ ಆಗುವುದಿಲ್ಲ. ನೀನ್ಯಾರು? ನೀನು ಈ ರೂಪ ನಗರದವಳೇನಾ? ನಿನ್ನ ಕಣ್ಣಲ್ಲಿ ಬೇರೆ ಹುಡುಗಿಯರಿಗಿಂತ ವಿಭಿನ್ನವಾದ ಕಾಂತಿ ಇದೆ. ನನ್ನ ಹೆಸರು ಮಾಯಾ. ನಾನು ಈ ಊರಿನವಳೆ. ಆದ್ರೆ ಆ ಮಾಯಾದ ನೀರಿನ ದಾಸಿಯಾಗಿರುವ ಹುಡುಗಿಯರ ತರ ನಾನಲ್ಲ. ನಾನು ಸತ್ಯವನ್ನು ಬಲ್ಲವಳು. ಮಾಯಾ, ದಯವಿಟ್ಟು ನಮಗೆ ಸಹಾಯ ಮಾಡು. ಆ ಶಾಂತಮ್ಮ ನಿನ್ನೆ ಏನೋ ಶಾಪದ ಬಗ್ಗೆ ಹೇಳುತ್ತಿದ್ದಳು. ಈ ಊರಿನ ಸೌಂದರ್ಯದ ಅಸಲಿ ಕಥೆ ಏನು? ಯಾವ ಸೌಂದರ್ಯವನ್ನ ನೀವು ನೋಡಿ ಬೆರಗಾಗಿದ್ದೀರೋ ಅದು ಈ ಊರಿನ ಹೆಣ್ಣು ಮಕ್ಕಳ ವಯಸ್ಸನ್ನ ಬೇಗನೆ ಕಸಿದುಕೊಳ್ಳುತ್ತಿದೆ. ಅವರಿಗೆ 25 ವರ್ಷ ಆಗೋವಷ್ಟರಲ್ಲಿ ವಯಸ್ಸಾದವರಂತೆ ಆಗ್ಬಿಡ್ತಾರೆ. ಏನು 25 ವರ್ಷಕ್ಕೆ ಅಜ್ಜಿ ಆಗ್ತಾರ? ಆದರೆ ನಾವು ನೋಡಿದವರೆಲ್ಲ ತುಂಬಾ ಯುವತಿಯರ ತರ ಕಾಣ್ತಿದ್ದರಲ್ಲ. ಅದೇ ಈ ಮಾಯದ ನೀರಿನ ಕೆಡ್ಡ. ಆ ನೀರನ್ನು ದಿನ ಕುಡಿಯದಿದ್ದರೆ ಅವರು ತಕ್ಷಣವೇ ಮುಪ್ಪಾಗುತ್ತಾರೆ. ಅದಕ್ಕೆ ಹೆದರಿ ದಿನ ಆ ನೀರನ್ನು ಕುಡಿಯಲೇಬೇಕು. ಅಂದರೆ ಒಮ್ಮೆ ಆ ನೀರನ್ನು ಕುಡಿದರೆ ಜೀವನ ಪೂರ್ತಿ ಅದಕ್ಕೆ ದಾಸರಾಗಬೇಕಾ? ಈ ಶಾಪದಿಂದ ಮುಕ್ತಿ ಪಡೆಯೋಕೆ ಯಾವುದೇ ದಾರಿ ಇಲ್ವಾ? ಒಂದು ಅರಳಿ ಮರದ ಕೆಳಗೆ ಕುಳಿತು ಊರಿನ ಗೌಡರಾದ ತಿಮ್ಮೇಗೌಡ್ರು ಮತ್ತು ಇತರ ಪುರುಷರು ಸೇರಿದ್ದಾರೆ. ಅವರು ಆಕಾಶ್ ಮತ್ತು ವಿಕ್ರಮ್ನ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಆ ಹೊರಗಿನ ಹುಡುಗರು ಇನ್ನೂ ಊರು ಬಿಟ್ಟು ಹೋಗಿಲ್ಲ ಅನ್ಸುತ್ತೆ. ಅವರು ಕಾಡಿನ ಕಡೆ ಹೋಗಿರುವುದನ್ನ ನಮ್ ರಾಮಣ್ಣ ನೋಡಿದ್ದಾನೆ. ಗೌಡೆ, ಆ ಹುಡುಗರೇನಾದ್ರೂ ಕಲ್ಯಾಣಿ ಹತ್ರ ಹೋದ್ರೆ ನಮ್ಮ ಊರಿನ ರಹಸ್ಯ ಇಡೀ ಪ್ರಪಂಚಕ್ಕೆ ಗೊತ್ತಾಗಿ ಬಿಡುತ್ತೆ. ಆಮೇಲೆ ನಮ್ಮ ಹೆಣ್ಣು ಮಕ್ಕಳ ಗತಿ ಏನಾಗ್ಬೇಡ. ಯಾಕೆ ಗೌಡ್ರೆ? ರಹಸ್ಯ ಹೊರಗೆ ಬಂದ್ರೆ ನಿಮ್ಮ ಸುಳ್ಳಿನ ಸಾಮ್ರಾಜ್ಯ ಹುರುಳಿ ಹೋಗುತ್ತೆ ಅಂತನಾ? ಯುವಕನೇ, ಮರ್ಯಾದೆಯಿಂದ ಮಾತಾಡೋದು ಕಲಿ. ನಮ್ಮೂರಿನ ಆಚರಣೆಗಳಲ್ಲಿ ಹಸ್ತಕ್ಷೇಪ ಮಾಡೋಕೆ ನೀವ್ಯಾರು? ಇದು ಆಚರಣೆ ಅಲ್ಲ ಗೌಡ್ರೆ, ಕ್ರೌರ್ಯ. ನಿಮ್ಮ ಊರಿನ ಹೆಣ್ಣು ಮಕ್ಕಳು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಕೇವಲ ಸೌಂದರ್ಯಕ್ಕಾಗಿ ಬದುಕಬೇಕಾ? ನಿಮ್ಗೇನ್ ಗೊತ್ತು ಹೊರಗಿನವರೇ? ಈ ಸೌಂದರ್ಯ ಇರುವುದರಿಂದಲೇ ನಮ್ಮ ಊರಿಗೆ ಇಷ್ಟೊಂದು ಗೌರವ ಸಿಗುತ್ತಿರೋದು. ಇಲ್ದಿದ್ರೆ ನಮ್ಮನ್ನು ಯಾರು ಕೇಳ್ತಾರೆ? ಕೇವಲ ಬಾಹ್ಯ ಸೌಂದರ್ಯಕ್ಕಾಗಿ ಜೀವವನ್ನು ಬಲಿ ಕೊಡುವುದು ಗೌರವ ಅಲ್ಲ ಗೌಡ್ರೆ. ಮಾಯ ನಮಗೆ ಎಲ್ಲವನ್ನೂ ಹೇಳಿದ್ದಾಳೆ. ಮಾಯನಾ? ಆ ಹುಚ್ಚಿ ಮಾತು ಕೇಳಿ ನೀವಿಲ್ಲಿಗೆ ಬಂದ್ರಿ ಅಲ್ವಾ? ಅವಳು ಊರಿನಲ್ಲೇ ಬಹಿಷ್ಕಾರ ಮಾಡಿದ್ದೇವೆ. ಅವಳು ಹುಚ್ಚಿ ಅಲ್ಲ, ಅವಳು ಸತ್ಯವನ್ನು ಹೇಳುತ್ತಿದ್ದಾಳೆ. ನೀವು ಅವಳನ್ನು ನೋಡಿ ಎದುರುತ್ತಿದ್ದೀರಾ ಅಷ್ಟೇ. ಸೋಮಣ್ಣ, ಇವರನ್ನು ಹಿಡಿದು ಆ ಕತ್ತಲ ಕೋಣೆಯಲ್ಲಿ ಹಾಕಿ. ನಾಳೆ ಪೂಜೆ ಮುಗಿಯುವವರೆಗೂ ಇವರು ಹೊರಗೆ ಬರಬಾರದು. ಆ ಊರಿನ ಗಂಡಸರು ವಿಕ್ರಮ್ ಮತ್ತು ಆಕಾಶ್ನನ್ನು ಹಳೆಯ ಮಣ್ಣಿನ ಮನೆಯ ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕಿರುತ್ತಾರೆ. ಅವರ ಕೈಗಳನ್ನು ಕಟ್ಟಿ ಹಾಕಿರ್ತಾರೆ. ಛೇ, ನಮ್ಮನ್ನು ಹೀಗೆ ಸಿಕ್ಕಿ ಹಾಕಿಸಿದ್ರಲ್ಲ. ಇವತ್ತು ರಾತ್ರಿ ಆ ಮಾಯದ ಕಲ್ಯಾಣಿ ಹತ್ತಿರ ಏನು ದೊಡ್ಡ ದೊಡ್ಡ ಪೂಜೆ ನಡೆಯುತ್ತೆ ಅನ್ಸುತ್ತೆ. ಹೌದು ಆಕಾಶ್, ಗೌಡರು ತುಂಬಾ ಗಾಬರಿಯಾಗಿದ್ದರು. ಅಂದ್ರೆ ಆ ಪೂಜೆಯಲ್ಲೇ ಈ ರಹಸ್ಯದ ಮೂಲ ಅಡಗಿದೆ. ಅಲ್ಲಿಗೆ ಗೌರಿ ರಹಸ್ಯವಾಗಿ ಬರುತ್ತಾಳೆ. ಉಶ್, ಶಬ್ದ ಮಾಡಬೇಡಿ, ನಾನು ನಿಮ್ಮನ್ನು ಬಿಡಿಸಲು ಬಂದಿದ್ದೇನೆ. ಗೌರಿ, ನೀನ್ ಯಾಕೆ ನಮಗೆ ಸಹಾಯ ಮಾಡ್ತಿದ್ದೀಯ? ಗೌಡ್ರಿಗೆ ಗೊತ್ತಾದ್ರೆ ನಿನಗೆ ತೊಂದರೆ ಆಗಲ್ವಾ? ನನಗೆ ಗೊತ್ತಿದೆ ಸ್ವಾಮಿ. ನನಗೂ ಈಗ 24 ವರ್ಷ ತುಂಬುತ್ತಾ ಬಂದಿದೆ. ಮುಂದಿನ ವರ್ಷ ನಾನು ಮುಟ್ಟಾಗುತ್ತೇನೆ ಅನ್ನೋ ಭಯ ನನಗಿದೆ. ಗೌರಿ, ಧೈರ್ಯವಾಗಿರು. ಆ ಕಲ್ಯಾಣಿಯ ನೀರನ್ನು ಶಾಶ್ವತವಾಗಿ ನಿಲ್ಲಿಸೋಕೆ ಯಾವುದೇ ದಾರಿ ಇಲ್ವಾ? ಅದೇ ಕಲ್ಯಾಣಿಯ ತಳದಲ್ಲಿ ಒಂದು ಹಳೆಯ ಸಸ್ಯದ ಬೇರು ಇದೆ.
ಆ ಬೇರನ್ನು ಕಿತ್ತು ಹಾಕಿದರೆ ಆ ನೀರಿನ ಮಾಂತ್ರಿಕ ಶಕ್ತಿ ಹೊರಟು ಹೋಗುತ್ತದೆ ಎಂದು ನಮ್ಮ ಮುತ್ತಜ್ಜಿ ಹೇಳ್ತಿದ್ರು. ಹಾಗಾದ್ರೆ ಇವತ್ತು ರಾತ್ರಿ ಪೂಜೆ ನಡೆಯುವಾಗ ನಾವು ಅಲ್ಲಿಗೆ ಹೋಗಿ ಆ ಬೇರನ್ನು ನಾಶ ಮಾಡಬೇಕು. ಆದರೆ ಅಲ್ಲಿ ಗೌಡ್ರು ಮತ್ತು ಅವರ ಆಳುಗಳು ಕಾವಲು ಇರ್ತಾರೆ. ತುಂಬಾ ಎಚ್ಚರಿಕೆಯಿಂದ ಇರಬೇಕು. ನಮಗೆ ದಾರಿ ತೋರಿಸು ಗೌರಿ. ನಾವು ಇಡೀ ಊರನ್ನು ಆ ಕೃತಕ ಸೌಂದರ್ಯದ ಶಾಪದಿಂದ ಮುಕ್ತಗೊಳಿಸುತ್ತೇವೆ. ಬೆಟ್ಟದ ಮೇಲಿರುವ ನಿಗೂಢ ಕಲ್ಯಾಣಿಯಲ್ಲಿ ಪೂಜಾರ ಮತ್ತು ತಿಮ್ಮೇಗೌಡರು ಸೇರಿ ಒಂದು ಮಹಾಪೂಜೆ ನಡೆಸುತ್ತಿದ್ದಾರೆ. ಕಲ್ಯಾಣಿ ಸುತ್ತಲೂ ದೀಪಗಳು ನೋಡಲು ಸುಂದರವಾಗಿದ್ದರೂ ಆದರೆ ಹಿಂದೆ ಕರಾಳತೆಯ ಅಡಗಿದೆ. ಗೌಡ್ರೆ, ಈ ವರ್ಷದ ಮಹಾಪೂಜೆಯ ಸಮಯ ಹತ್ತಿರ ಬಂತು. ಆ ಮಾಯದ ನೀರಿನ ಶಕ್ತಿ ಹೆಚ್ಚಾಗಬೇಕಾದರೆ ಈ ಪೂಜೆ ಯಶಸ್ವಿಯಾಗಬೇಕು. ಹೌದು ಪೂಜಾರಿಗಳೇ, ಆ ಹೊರಗಿನ ಹುಡುಗರು ಕೋಣೆಯಲ್ಲಿ ಇದ್ದಾರೆ. ಯಾವುದೇ ವಿಘ್ನ ಬರದ ಹಾಗೆ ಪೂಜೆ ಮುಗಿಸಿ. ನಿಮ್ ಪೂಜೆ ಇವತ್ತಿಗೆ ಕೊನೆಯಾಗಿರುತ್ತೆ ಗೌಡ್ರೆ. ಈ ಪ್ರಕೃತಿಗೆ ವಿರುದ್ಧವಾದ ಆಟ ಇನ್ನು ನಡೆಯಲ್ಲ. ಮಾಯಾ, ನೀನ್ ಮತ್ತೆ ಇಲ್ಲಿಗೆ ಬಂದ್ಯಾ? ನೀನು ಸುಮ್ಮನೆ ಬಿಡಲ್ಲ ಇವತ್ತು. ಅವಳೊಬ್ಬರೇ ಅಲ್ಲ ಗೌಡ್ರೆ, ನಾವು ಬಂದಿದ್ದೇವೆ. ನೀವು ಆ ಕೋಣೆಯಿಂದ ಹೇಗೆ ತಪ್ಪಿಸ್ಕೊಂಡ್ರಿ? ಸೋಮಣ್ಣ ಎಲ್ಲಿದ್ದೀಯಾ? ಇಲ್ಲಿ ಬಾ. ನಿಮ್ಮ ಸೋಮಣ್ಣ ಬರಲ್ಲ ಗೌಡ್ರೆ. ಅವನಿಗೆ ಹಳ್ಳಿಯ ಹೆಣ್ಣು ಮಕ್ಕಳೇ ಬುದ್ಧಿ ಕಲಿಸುತ್ತಿದ್ದಾರೆ. ಇವತ್ತು ಈ ಕಲ್ಯಾಣಿ ರಹಸ್ಯ ಮುಗಿಯುತ್ತೆ. ಬೇರೆ ಯುವಕರೇ, ಆ ಬಾವಿಯ ನೀರನ್ನು ಮುಟ್ಟಬೇಡಿ. ಅದು ದೇವತೆಯ ಶಕ್ತಿ. ಇದು ದೇವತೆಯ ಶಕ್ತಿಯಲ್ಲ, ಇದು ರಾಕ್ಷಸಿ ಗಿಡದ ಬೇರುಗಳ ಮಾಯೆ. ವಿಕ್ರಮ್, ಆ ಬಾವಿಯ ಒಳಗೆ ಇಳಿಯಿರಿ. ನಾನು ಯಾರನ್ನು ಬಾವಿ ಹತ್ತಿರ ಹೋಗೋಕೆ ಬಿಡಲ್ಲ. ವಿಕ್ರಮ್ ಬಾವಿಯೊಳಗೆ ಇಳಿಯಲು ಪ್ರಯತ್ನಿಸುತ್ತಾನೆ. ಆಗ ಗೌಡರು ಅದನ್ನು ತಡೆಯಲು ಹೋಗುತ್ತಾರೆ. ಆಕಾಶ್ ಅವರನ್ನು ತಡೆದು ಹೇಳುತ್ತಾನೆ. ಆಕಾಶ್ ತಿಮ್ಮೇಗೌಡ್ರನ್ನ ತಡೆ ಹಿಡಿದು, ವಿಕ್ರಮ್, ಬೇಗ ಈಡಿ, ನಾನು ಇವರನ್ನು ತಡೆದು ಹಿಡಿಯುತ್ತೇನೆ. ದಾರಿ ಬಿಡು ನನಗೆ. ಇಡೀ ಊರಿನ ಸೌಂದರ್ಯ ನಾಶವಾದ್ರೆ ನಮ್ಮೂರಿಗೆ ಬೆಲೆ ಇರಲ್ಲ ಕಣೋ. ಅಷ್ಟರಲ್ಲಿ ಗೌರಿ ಅವರ ಮುಂದೆ ಬಂದು, ನಮಗೆ ಅಂತಹ ಸುಳ್ಳು ಬೆಲೆ ಬೇಡ ಗೌಡ್ರೆ, ನಮಗೆ ನೆಮ್ಮದಿಯ ಜೀವನ ಬೇಕು. ವಿಕ್ರಮ ಕಲ್ಯಾಣಿ ಒಳಗ ಇಣುಕಿ ನೋಡಿ, ಇಲ್ಲಿ ಕೆಳಗೆ ಏನು ಕೆಂಪು ಬಣ್ಣದ ವಿಚಿತ್ರವಾದ ಬೇರುಗಳು ಹರಡಿಕೊಂಡಿವೆ ಆಕಾಶ್. ಅದೇ ಆ ಮಾಯದ ಬೇರುಗಳು ವಿಕ್ರಮ್. ಅದನ್ನು ನಿಮ್ಮ ಹತ್ತಿರ ಇರೋ ಕತ್ತರಿಂದ ಕತ್ತರಿಸಿ ಹಾಕಿ. ಅಯ್ಯೋ ದೇವ್ರೆ, ಆ ಬೇರು ಕತ್ತರಿಸಿದ್ರೆ ಇಡೀ ಬಾವಿಯ ನೀರು ಕಪ್ಪಾಗಿ ಬಿಡುತ್ತದೆ. ಊರಿನ ಸೌಂದರ್ಯ ಮಾಯವಾಗುತ್ತದೆ. ಮಾಯವಾದರೆ ಆಗಲಿ, ನಿಜವಾದ ಸೌಂದರ್ಯ ಮನಸ್ಸಿರಬೇಕು. ಹೀಗೆ ಜೀವ ಹಿಂಡುವ ನೀರಿನಲ್ಲಲ್ಲ. ತಿಮ್ಮೇಗೌಡ, ಆಕಾಶ್ ನನ್ನ ತಳ್ಳಿ ವಿಕ್ರಮ್ ಕಡೆ ಓಡ್ತಾನೆ. ನಿಲ್ಲಿಸು ವಿಕ್ರಮ್, ನಿಲ್ಲಿಸು. ಇಲ್ಲ ಗೌಡ್ರೆ, ಇವತ್ತು ನಮ್ಮ ಮುಕ್ತಿಗಾಗಿ ಈ ಕೆಲಸ ನಡೆಯಲೇಬೇಕು. ಕಾಲ ಮಿಂಚುತ್ತಿಲ್ಲ. ನಾನು ಆ ಬೇರನ್ನು ಕತ್ತರಿಸುತ್ತಿದ್ದೇನೆ. ಬಾವಿಯಿಂದ ಜೋರಾದ ಶಬ್ದ ಬರುತ್ತದೆ. ನೀರು ಮೇಲಕ್ಕೆ ಚಿಮ್ಮುತ್ತದೆ. ಬೆಳಕಿನ ಹೊಳಪು ಕಡಿಮೆಯಾಗುತ್ತದೆ. ವಿಕ್ರಮ್ ಕೈಯಲ್ಲಿ ಕೆಂಪು ಬೇರೆ ಹಿಡಿದು ಬಾವಿಯಿಂದ ಮೇಲಕ್ಕೆ ಬರುತ್ತಾ ಹೇಳುತ್ತಾನೆ, ಮುಗಿಯಿತು. ಆ ಮಾಯದ ಬೇರನ್ನು ನಾನು ಬೇರೆ ಸಹಿತ ಕಿತ್ತು ಹಾಕಿದ್ದೇನೆ. ಎಲ್ಲವೂ ಮುಗಿಯಿತು. ಆ ಮಾಂತ್ರಿಕ ಸಸ್ಯದ ಪ್ರಭಾವ ಇನ್ನು ಈ ಊರಿನ ಮೇಲಿರಲ್ಲ. ನೀವು ನಮ್ಮೂರಿನ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ರಿ ಯುವಕರೇ. ನಾಳೆ ಬೆಳಗ್ಗೆ ಅವರು ಸಾಮಾನ್ಯರಂತೆ ಕಂಡ್ರೆ ಜಗತ್ತು ನಮ್ಮನ್ನು ನೋಡಿ ನಗುತ್ತದೆ. ಯಾರು ನಗಲ್ಲ ಗೌಡ್ರೆ. ಈಗಲಾದ್ರೂ ಅವರಿಗೆ ಆ ಶಾಪದಿಂದ ಮುಕ್ತಿ ಸಿಕ್ಕಿತಲ್ಲ, ಅದೇ ದೊಡ್ಡ ವಿಷಯ. ಹೌದು ಗೌಡ್ರೆ, ಕೃತಕವಾಗಿ ಪಡೆದ ಸೌಂದರ್ಯಕ್ಕಿಂತ ಪ್ರಕೃತಿ ಕೊಟ್ಟ ಸಹಜ ರೂಪವೇ ಶ್ರೇಷ್ಠ. ಈಗ ಹಳ್ಳಿಗೆ ಹೋಗಿ ನೋಡೋಣ ಬನ್ನಿ, ಅಲ್ಲಿ ಏನಾಗಿದೆ ಅಂತ. ನನಗೂ ಕುತೂಹಲವಿದೆ. ಆ ಬೇರು ಕತ್ತರಿಸಿದ ತಕ್ಷಣ ಏನಾದ್ರೂ ಅನಾಹುತ ಆಗಿದೆಯೇ? ಅನಾಹುತ ಅಲ್ಲ, ಅಲ್ಲಿ ಶುಭ ಶಕುನ ನಡೆದಿರ್ತದೆ. ಬನ್ನಿ ಹೋಗೋಣ. ಹಳ್ಳಿಯ ಹೆಣ್ಣು ಮಕ್ಕಳಿಗೆಲ್ಲ ಒಂದು ಹೊಸ ಮುಂಜಾನೆ ಆಗುತ್ತದೆ. ಹಳ್ಳಿಯ ಮಹಿಳೆಯರನ್ನು ಒಟ್ಟಿಗೆ ಸೇರಿದ್ದಾರೆ. ಅಮ್ಮ ನೋಡು, ನನ್ನ ಮುಖದಲ್ಲಿ ಆ ವಿಚಿತ್ರವಾದ ಬಿಳಿ ಬಣ್ಣ ಹೋಗಿ ನನ್ನ ಹಳೆಯ ಸಹಜ ಮುಖ ಮರಳಿ ಬಂದಿದೆ. ಹೌದು ಮಗಳೇ, ನನಗೂ ಆ ಮಾಯದ ನೀರಿನಿಂದ ಬರುತ್ತಿದ್ದ ಆಯಾಸ ಈಗ ಇಲ್ಲ.
ಮೈ ತುಂಬಾ ಅಗುರ ಅನಿಸ್ತಿದೆ. ನೋಡಿದ್ರ ಗೌಡ್ರೆ, ನಿಮ್ಮ ಊರಿನ ಮಹಿಳೆಯರು ಈಗಲೂ ಸುಂದರವಾಗಿಯೇ ಇದ್ದಾರೆ. ಆದರೆ ಈ ಸೌಂದರ್ಯದಲ್ಲಿ ಯಾವುದೇ ಶಾಪದ ಭಯವಿಲ್ಲ. ನನ್ನನ್ನು ಕ್ಷಮಿಸಿ ಬಿಡಿ ಮಕ್ಕಳೇ. ನಾನು ಕೇವಲ ಊರಿನ ಹೆಸರಿಗಾಗಿ ನಿಮ್ಮನ್ನು ಆ ಶಾಪದ ರೂಪಕ್ಕೆ ದೂಡಿದ್ದೆ. ಬಾಹ್ಯ ಸೌಂದರ್ಯಕ್ಕಿಂತ ಜೀವ ಮುಖ್ಯ ಗೌಡ್ರೆ. ನಮಗೆ ಸಹಾಯ ಮಾಡಿದ ಯುವಕರಿಗೆ ಧನ್ಯವಾದ ಹೇಳಬೇಕು. ಹೌದಪ್ಪ, ನೀವು ನಮ್ಮ ಊರಿಗೆ ದೇವರ ತರ ಬಂದು ನಮ್ಮ ದೊಡ್ಡ ಕಷ್ಟವನ್ನು ದೂರ ಮಾಡಿದ್ರು. ಇಲ್ಲ ಅಮ್ಮ, ನಾವೇನ್ ಮಾಡಿಲ್ಲ ಮಾಯ. ಮತ್ತು ಗೌರಿ ಕೊಟ್ಟ ಧೈರ್ಯವೇ ಇದಕ್ಕೆ ಕಾರಣ. ಇನ್ನೇನು ನಿಮ್ಮ ರೂಪ ನಗರ ಕೇವಲ ಸುಂದರಿಯರ ಊರಲ್ಲ, ನೆಮ್ಮದಿಯ ಜನರ ಊರು ಅಂತ ಹೆಸರು ಮಾಡಲಿ. ಹಳ್ಳಿಯವರೆಗೆ ವಿಕ್ರಮ್ ಮತ್ತು ಆಕಾಶ ಹೊರಡಲು ಸಿದ್ಧರಾಗಿದ್ದಾರೆ. ಮಾಯಾ ಮತ್ತು ಗೌರಿ ಅವರನ್ನು ಕಳಿಸಿಕೊಡಲು ಬಂದಿದ್ದಾರೆ. ನಿಮ್ಮ ಈ ಉಪಕಾರವನ್ನು ನಾವು ಎಂದಿಗೂ ಮರೆಯಲ್ಲ ವಿಕ್ರಮ್ ಮತ್ತು ಆಕಾಶ್. ನಮಗೂ ಈ ಊರು ತುಂಬಾ ನೆನಪಿನಲ್ಲಿ ಉಳಿಯುತ್ತೆ ಮಾಯಾ. ಪ್ರಕೃತಿಯನ್ನು ಗೌರವಿಸುವುದನ್ನು ನಿಮ್ಮ ಊರು ನಿಮಗೆ ಕಲಿಸಿದೆ. ಗೌರಿ, ಇನ್ಮೇಲೆ ಧೈರ್ಯವಾಗಿರು. ನಿಮ್ಮ ಊರಿನ ನೀವೇ ಈಗ ನಿಜವಾಗಿಯೂ ಸಿಹಿಯಾಗಿದೆ. ಖಂಡಿತ ಸ್ವಾಮಿ, ಮತ್ತೊಮ್ಮೆ ನಮ್ಮ ಊರಿಗೆ ಬನ್ನಿ. ನಮ್ಮ ಕೈಲಾದ ಆದಿತ್ಯ ನೀಡುತ್ತೇವೆ. ಖಂಡಿತ ಬರ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಬರ್ತೀವಿ ತೀವಿ. ಹೀಗೆ ರೂಪನಗರದ ಆ ಕೃತಕ ಸೌಂದರ್ಯದ ಮಾಯೆ ಕರಗಿ ಸಹಜತೆಯ ಸುಂದರ ಮುಂಜಾನೆ ಆರಂಭವಾಯಿತು. ಬಾಹ್ಯ ರೂಪಕ್ಕಿಂತ ಮನಸ್ಸಿನ ನೆಮ್ಮದಿ ಮತ್ತು ಪ್ರಕೃತಿಯ ಸಹಜತೆಯೇ ನಿಜವಾದ ಸೌಂದರ್ಯ ಎಂಬುದನ್ನು ಆ ಹಳ್ಳಿ ಅರಿತುಕೊಂಡಿತು. ರಹಸ್ಯಗಳು ಕರಗಬಹುದು, ಆದರೆ ಸತ್ಯ ಮತ್ತು ಧೈರ್ಯ ಎಂದಿಗೂ ಮಾಸುವುದಿಲ್ಲ. ಮತ್ತೊಂದು ರೋಮಾಂಚಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ವಂದನೆಗಳು.